ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹುಳಿ ಇರೋವಂಥ ಮಜ್ಜಿಗೆನ ಯಾವ ರೀತಿ ಸಿಹಿಯಾಗಿ ಅಥವಾ ರುಚಿಯಾಗಿ ಮಾಡೋವಂಥ ವಿಧಾನನ ಹೇಳ್ಕೊಡ್ತೀನಿ ನೋಡಿ. ನಾನು ಇವಾಗ 2 ಲೀಟ್ರು ಹಿಡಿಸೋ ಅಂಥ ಬಾಕ್ಸನ್ನು ತಗೊಂಡಿದ್ದೀನಿ. ಈ ಬಾಕ್ಸಿಗೆ ನಾನಿವಾಗ 1 ಲೀಟ್ರು ಮಜ್ಜಿಗೆನ ಹಾಕ್ತಿದ್ದೀನಿ. ಮತ್ತು ನಾನಿವಾಗ 1 ಲೀಟ್ರು ನೀರನ್ನು ಈ ಬಾಕ್ಸಿಗೆ ಹಾಕಬೇಕಾಗಿದೆ. ಮಿಕ್ಸ್ ಆಗಿರ್ತಕ್ಕಂಥ ಮಜ್ಜಿಗೆ ಹಾಗೂ ನೀರು 8 ರಿಂದ 12 ಗಂಟೆ ಆದಮೇಲೆ ಹುಳಿ ಇರ್ತಕ್ಕಂಥ ಮಜ್ಜಿಗೆ ನೀರಲ್ಲಿ ಫಿಲ್ಟರ್ ಆಗಿ ರುಚಿಯಾದ ಮಜ್ಜಿಗೆ ಕೆಳಗಿರುತ್ತೆ. ಆಮೇಲೆ ಹುಳಿ ಅಂಶ ನೀರಿನಲ್ಲಿ ಸೇರಿರುತ್ತೆ. ಇವಾಗ ಹುಳಿಯಾದಂಥ ನೀರನ್ನು ನಾನು ಒಂದು ಸೌಟ್ ತಗೊಂಡು ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ತಿದ್ದೀನಿ. ಆಮೇಲೆ ಈ ಸೌಟಲ್ಲಿ ಈ ಹುಳಿ ಇರೋವಂಥ ನೀರನ್ನು ತೆಗಿಯೋಕ್ಕಾಗಲ್ಲ ಅಂತ ಹೇಳಿ ನಾನಿವಾಗ ಹಾಗೆ ಸ್ವಲ್ಪ ಲೈಟಾಗಿ ಒಂದು ಪಾತ್ರೆಗೆ ಹಾಗೆ ಬಗ್ಸ್ತಾ ಇದ್ದೀನಿ. ಇದು ಸಿಹಿಯಾಗಿರೋವಂಥ ಮಜ್ಜಿಗೆ. ಇದು ಹುಳಿ ಅಂಶ ಮುಂಚೆ ಮಜ್ಜಿಗೆಯಲ್ಲಿರೋವಂಥದ್ದು ಇವಾಗ ನೀರಿನಲ್ಲಿದೆ. ಇದಂತೂ ಸೇಂದಿತಾರೆ ಗಾಯ್ಸ್. ಈ ರೀತಿ ನಿಮ್ಮ ಮನೇಲೂ ಏನಾರ ತುಂಬ ಬಲ್ಕಲ್ಲಿ ಇಲ್ಲ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಏನಾರ ಮಜ್ಜಿಗೆ ಹುಳಿ ಆಗಿದ್ದರೆ ಮೇ ಬಿ 1 ಲೀಟರ್ಸಿಂದ ಜಾಸ್ತಿ 1 ಲೀಟರ್ 2 ಲೀಟರ್ 3 ಲೀಟರ್ ಈ ರೀತಿ ಏನಾರ ಜಾಸ್ತಿ ಏನಾರ ಮಜ್ಜಿಗೆ ಹುಳಿ ಆಗಿದ್ದರೆ ನೀವು ಈ ರೀತಿ ಮಜ್ಜಿಗೆನ ಹುಳಿಯಿಂದ ರುಚಿಯಾಗಿ ಕನ್ವರ್ಟ್ ಮಾಡ್ಬೋದು, ಹೇಳಿದ್ನಲ್ಲ. ಓಕೆ ಗಾಯ್ಸ್, ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.